ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಂಡಿಸ್ತಾ ಇರುವಂತಹ ಬಜೆಟ್ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳ ಭಾರ ಕೂಡ ಇದೆ. ಈ ಸಲ ರಾಜ್ಯದ ಬಜೆಟ್ ಗಾತ್ರದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಬಾರಿ 3.25 ಲಕ್ಷದಿಂದ ಜಾಸ್ತಿ ಆಗಿರುವಂತಹದ್ದು. ಗಾತ್ರದ ಹೆಚ್ಚಳದಲ್ಲಿ ಗ್ಯಾರಂಟಿ ಹೊರೆಯ ಪಾಲೇ ಹೆಚ್ಚಾಗಿರುತ್ತಾ ಅನ್ನುವಂತಹ ಪ್ರಶ್ನೆ. ಗ್ಯಾರಂಟಿ ವರ್ಸಸ್ ಅಭಿವೃದ್ಧಿ ಯೋಜನೆಗಳಿಗೆ ಹಣವನ್ನು ಹೊಂದಿಸಲಿಕ್ಕೆ ಸಿಎಂ ಸರ್ಕಸ್. ಹಾಗಾದರೆ ಯಾವುದಕ್ಕೆ ಎಷ್ಟು ಅನುದಾನ ಸಿಗುತ್ತೆ, ಏನೆಲ್ಲ ಘೋಷಣೆ ಆಗುತ್ತೆ, ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಬಾರಿ 3.70 ಇಂದ 3.80 ಲಕ್ಷ ಕೋಟಿ ಗಾತ್ರದ ಬಜೆಟ್ ಇರುವಂತಹದ್ದು. ಸಹಜವಾಗಿಯೇ ಬಜೆಟ್ ಗಾತ್ರ ಏರಿಕೆಯಾದಾಗ ಜನ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗುತ್ತೆ. ನಮಗೇನು ಸಿಗುತ್ತೆ ಅಂತೇಳಿ ಜನ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಏನೆಲ್ಲ ಘೋಷಣೆ ಮಾಡ್ತಾರೆ ಅನ್ನುವ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇರುವಂಥದ್ದು. ಹಾಗಾದರೆ ಗ್ಯಾರಂಟಿ ಹೊರತಾಗಿ ಏನನ್ನೆಲ್ಲ ಘೋಷಣೆ ಮಾಡ್ಬೋದು ಇವತ್ತು ಸಿಎಂ ಸಿದ್ದರಾಮಯ್ಯನವರು ನೋಡ್ತಾ ಹೋಗೋಣ. ಬ್ರ್ಯಾಂಡ್ ಬೆಂಗಳೂರಿಗೆ 45,000 ಕೋಟಿ ರೂಪಾಯಿ ನೀಡಲಿಕ್ಕೆ ಪ್ಲಾನನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಮೊದಲ ಹಂತದ ಸುರಂಗ ರಸ್ತೆಯ ನಿರ್ಮಾಣಕ್ಕೆ 1,500 ಕೋಟಿ ರೂಪಾಯಿಯನ್ನು ಮೀಸಲಿಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೇನೆ ಮೇಕೆದಾಟು, ಎತ್ತಿನಹೊಳೆ, ಕಳಸಾ ಬಂಡೂರಿ ಯೋಜನೆಗಳಿಗೂ ಕೂಡ ಅನುದಾನವನ್ನು ಮೀಸಲಿಡುವ ಮೂಲಕ ಅಭಿವೃದ್ಧಿಯ ಕಾರ್ಯಕ್ಕೆ ಒತ್ತು ಕೊಡುವಂತಹ ಸಾಧ್ಯತೆಯನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ನೀರಾವರಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೂ ಕೂಡ ವಿಶೇಷ ಅನುದಾನ ಸಿಗುವಂತಹ ನಿರೀಕ್ಷೆ ಇದೆ. ನೀರಾವರಿ ಕ್ಷೇತ್ರಕ್ಕೆ 15,000ದಿಂದ 20,000 ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯನವರು. ಜೊತೆಗೆ ಪೌರ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತೆಯರ ಗೌರವ ಧನವನ್ನು ಹೆಚ್ಚಳ ಮಾಡಲಿಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ತಳ ಸಮುದಾಯಗಳ ಅಭಿವೃದ್ಧಿ ಜೊತೆಗೆ ಕಲ್ಯಾಣ ಮಂಡಳಿಯ ರಚನೆಗೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಜನರು. ಅಲ್ಪಸಂಖ್ಯಾತರ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ನಿಧಿ ಮೊತ್ತವನ್ನು ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಯುವತಿಯರ ಉನ್ನತ ಶಿಕ್ಷಣಕ್ಕೆ ಹೊಸ ಯೋಜನೆಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಗರ್ಭಕೋಶದ ಕ್ಯಾನ್ಸರ್ನಿಂದ ಬಳಲುವಂತಹ ಮಹಿಳೆಯರ ಚಿಕಿತ್ಸೆಗಾಗಿ ವಿಶೇಷ ಯೋಜನೆಯನ್ನು ಇವತ್ತು ಘೋಷಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷ ಶಾಲೆಗಳ ನಿರ್ಮಾಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ಲಾನನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಇನ್ನು ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ KMFನ ವಿಶೇಷ ತರಬೇತಿ ಘಟಕವನ್ನು ತೆರೆಯಲಿಕ್ಕೂ ಕೂಡ ಇವತ್ತು ಅನುದಾನವನ್ನು ಮೀಸಲಿಡುವಂತಹ ಸಾಧ್ಯತೆಗಳಿರುವಂಥದ್ದು. ಸಹಜವಾಗಿಯೇ ಬೆಂಗಳೂರಿನ ಜನರು ಕೂಡ ಇವತ್ತಿನ ಬಜೆಟನ್ನು ತುಂಬ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಕಾರಣ ಬೆಂಗಳೂರಿಗರಿಗೆ ಏನು ಸಿಗುತ್ತೆ ಇವತ್ತಿನ ಬಜೆಟ್ನಲ್ಲಿ ಅಂಥೇಳಿ. ಇವತ್ತು ಗ್ಯಾರಂಟಿ ಭಾರದ ಮಧ್ಯೆ ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ. 10-15ಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 15ನೇ ಬಜೆಟನ್ನು ಮಂಡಿಸಲಿದ್ದಾರೆ. ತೆರಿಗೆಯ ಹೊರೆ ಇಲ್ಲದಂತೆ ಗ್ಯಾರಂಟಿಯೇತರ ಯೋಜನೆಗಳಿಗೆ ಬಜೆಟ್ನಲ್ಲಿ ಹೆಚ್ಚು ಒತ್ತು ನೀಡುವಂತಹ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳಿಗೆ 55,000 ಕೋಟಿ ಎತ್ತಿಡುವ ಸಾಧ್ಯತೆ ಇದ್ದು, ಈ ಬಾರಿ ಬಜೆಟ್ನ ಗಾತ್ರ 3.75 ಲಕ್ಷ ಕೋಟಿ ದಾಟುವ ನಿರೀಕ್ಷೆ ಇದೆ. ಇನ್ನು ಲೆಕ್ಕಾಚಾರಗಳ ಪ್ರಕಾರ ಸಿದ್ದು ಬಜೆಟ್ನಲ್ಲಿ ಬೆಂಗಳೂರಿಗೆ ಭರಪೂರ ಅನುದಾನದ ನಿರೀಕ್ಷೆ ಇದೆ. ಹಾಗಿದ್ರೆ ಬೆಂಗಳೂರಿಗೆ ಬಜೆಟ್ನಲ್ಲಿ ಏನು ಸಿಗುತ್ತೆ, ಯಾವ ಭಾಗ್ಯವನ್ನು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಘೋಷಣೆ ಮಾಡ್ತಾರೆ, ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಟ್ರಾಫಿಕ್ ದಟ್ಟಣೆಯ ಕಡಿವಾಣಕ್ಕೆ, ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಇವತ್ತು ಅನುದಾನವನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಮೇಲ್ಸೇತುವೆಗಳ ನಿರ್ಮಾಣಕ್ಕೆ ಅನುದಾನವನ್ನು ಘೋಷಣೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಇನ್ನು ವೈಟ್ ಟಾಪಿಂಗ್, ರಾಜಕಾಲುವೆಯ ದುರಸ್ತಿಗೆ ಹೆಚ್ಚಿನ ಅನುದಾನ ಮೀಸಲಿಡುವಂತಹ ನಿರೀಕ್ಷೆ ಇದೆ. ಅರೆಬರೆ ರಸ್ತೆ ಕಾಮಗಾರಿಗಳಿಗೆ ವೇಗ ನೀಡುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಇವೆಲ್ಲವೂ ಕೂಡ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ಬಜೆಟ್ನಲ್ಲಿ ಘೋಷಣೆ ಮಾಡಬಹುದಾದ ಯೋಜನೆಗಳು ಅಂತ. ಇನ್ನು ಅರೆಬರೆ ರಸ್ತೆ ಕಾಮಗಾರಿಗೆ ವೇಗ ನೀಡುವ ಮೂಲಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುವಂತಹ ಸಾಧ್ಯತೆಯೂ ಕೂಡ ಇವತ್ತಿನ ಬಜೆಟ್ನಲ್ಲಿರುವಂತಹದ್ದು. ಬೆಂಗಳೂರಿಗೆ ಕುಡಿಯುವ ನೀರಿಗೆ ಪ್ರತ್ಯೇಕ ಅನುದಾನವನ್ನು ಮೀಸಲಿಡುವಂತಹ ನಿರೀಕ್ಷೆ ಕೂಡ ಇದೆ. ಕಾರಣ ಈಗಾಗಲೇ ಬೇಸಿಗೆಗೂ ಮೊದಲೇನೆ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮೆಟ್ರೋ ಸಂಪರ್ಕ ಚುರುಕಿನ ಬಗ್ಗೆ ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇದೆ. ಅದಕ್ಕೂ ಕೂಡ ಒಂದಿಷ್ಟು ಹಣವನ್ನು ಎತ್ತಿಡುವಂತಹ ಸಾಧ್ಯತೆ ಇದೆ. ಇನ್ನು 110 ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವ ಬಗ್ಗೆ ಇವತ್ತಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಲಿದ್ದಾರೆ. ಇನ್ನು ಸ್ಕೈಡಕ್ ನಿರ್ಮಾಣಕ್ಕೆ ಅನುದಾನ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು.
ಇದೆಲ್ಲವೂ ಕೂಡ ಬಜೆಟ್ನಲ್ಲಿ ಬೆಂಗಳೂರಿಗೆ CM ಸಿದ್ದರಾಮಯ್ಯನವರು ಕೊಡಬಹುದಾದಂತಹ ಅನುದಾನ ಅಂತೇಳಿ ಅಂದಾಜನ ಮಾಡಲಾಗಿದೆ. ಕ್ಷಣಗಣನೆ ಆರಂಭ ಆಗಿದೆ. ಏನೆಲ್ಲ ಇರುತ್ತೆ ಈ ಬಾರಿಯ ಬಜೆಟ್ನಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಲೋಕಸಮರದ ಸನಿಹದಲ್ಲಿಯೇ CM ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ನನ್ನು ಮಂಡನೆ ಮಾಡ್ತಾ ಇರುವಂತಹದ್ದು ರಾಜ್ಯದ ಜನರ ಆಸೆಗಳನ್ನು ಗರಿಗೆದರಿಸುವಂತೆ ಮಾಡಿರುವಂತಹದ್ದು. ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. CM ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಮಂಡನೆಗೆ 5 ಗ್ಯಾರಂಟಿಗಳ ಜೊತೆಗೆ ಮತ್ತಷ್ಟು ಗ್ಯಾರಂಟಿಗಳನ್ನೇನಾದರೂ ಘೋಷಣೆ ಮಾಡ್ತಾರಾ? ಕುಂಠಿತಗೊಂಡಿರುವಂತಹ ಅಭಿವೃದ್ಧಿಗೆ ಒಂದು ರೀತಿ ಚುರುಕು ಮುಟ್ಟಿಸುವಂತಹ ಕೆಲಸವನ್ನೇನಾದರೂ CM ಸಿದ್ದರಾಮಯ್ಯನವರು ಮಾಡ್ತಾರಾ? ಎಲೆಕ್ಷನ್ ದೃಷ್ಟಿಯಲ್ಲಿ ಏನೆಲ್ಲ ಹೊಸ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ? ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗಿರುವಂತಹದ್ದು. ಲೋಕಸಮರಕ್ಕೆ 2 ತಿಂಗಳು ಬಾಕಿ ಇದೆ. ಬೊಂಬಾಟ್ ಗಿಫ್ಟನ್ನೇನಾದರೂ CM ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರಾ? ಇನ್ನು BJPಯ ರಾಮ ಮಂದಿರದ ಅಸ್ತ್ರಕ್ಕೆ ಬಜೆಟ್ನಲ್ಲಿ CM ಸಿದ್ದರಾಮಯ್ಯನವರು ಕೌಂಟರ್ ಕೊಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಮಹಿಳೆಯರಿಗೆ ಮತ್ತೇನಾದರೂ ಬಂಪರ್ ಆಫರನ್ನು ಇವತ್ತಿನ ಅಧಿವೇಶನದಲ್ಲಿ CM ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಯುವ ಸಮುದಾಯಕ್ಕೆ ಏನು ಸಿಗುತ್ತೆ, ಜೊತೆಗೆ ರೈತಾಪಿ ಸಮುದಾಯಕ್ಕೆ ಏನು ಸಿಗುತ್ತೆ, ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರ ಅಭಿವೃದ್ಧಿಗೆ, ಸಮಾಜದ ನಿರ್ಮಾಣದ ಬಗ್ಗೆ ಮಾತನಾಡುವಂತಹ ಸಿದ್ದರಾಮಯ್ಯನವರು ಯಾವೆಲ್ಲ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ? ಜೊತೆಗೆ ಅಹಿಂದ ನಾಯಕ ಅಂಥೇಳಿ ಗುರುತಿಸಿಕೊಂಡಿರುವಂತಹ CM ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಏಳಿಗೆಗೆ ಯಾವ ರೀತಿಯ ಘೋಷಣೆಯನ್ನು ಮಾಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹದ್ದು.